ನಮಸ್ಕಾರ. ಇವತ್ತಿನ ವಿಡಿಯೋ ಇಂದು ಮಾರುಕಟ್ಟೆ ಕುಸಿತ 4 ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಬಹಳ ದಿನಗಳಿಂದ ಮಾರುಕಟ್ಟೆಯಲ್ಲಿ ಒಂದು ಅಪ್ ಟ್ರೆಂಡ್ ಇತ್ತು. ಇವತ್ತು ನಿಫ್ಟಿ 1% ಬೆಳಿಗ್ಗೆ ಫೈನಲಿ ಕ್ಲೋಸ್ ಆಗುವಾಗ 0.4% ಮಾತ್ರ ಡೌನ್ ಆಗಿ ಕ್ಲೋಸ್ ಆಗಿದೆ. ಆದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇವತ್ತು 0.9% ಕೆಳಗೆ ಬಿತ್ತು. ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸಸ್ ಎಲ್ಲವೂ ಕೂಡ ತಮ್ಮ ಲೈಫ್ ಟೈಮ್ ಹೈ ಪಕ್ಕದಲ್ಲೇ ಇದ್ದಾವೆ. ಬಹಳ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಕರೆಕ್ಷನ್ ಆಗ್ಬೋದು. ಆದರೆ ಇಂದಿನವರೆಗೆ ಆ ಕರೆಕ್ಷನ್ ಕಂಡು ಬಂದಿಲ್ಲ. ಮಾರುಕಟ್ಟೆ ಯಾಕೆ ಕುಸಿತವನ್ನು ಕಂಡಿದೆ ಅಂತ ತಿಳಿಸ್ಲಿಕ್ಕೋಸ್ಕರ ಇವತ್ತು 4 ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಂದ್ರೆ ಈ 4 ಕಾರಣಗಳಿಂದಾಗಿ ಹೂಡಿಕೆದಾರರು ಒಂದಷ್ಟು ನರ್ವಸ್ನೆಸ್ ಸ್ಟೇಜ್ ನಲ್ಲಿದ್ದಾರೆ. ನೀವೇನಾದರೂ ಇಂಡಿಯಾ ವಿಕ್ಸ್ ವಾಲಟಾಲಿಟಿ ಇಂಡೆಕ್ಸ್ ನ ನೋಡಿದ್ರೆ ಇವತ್ತು ಇಂಟ್ರಾಡೇನಲ್ಲಿ 4% ಮೇಲೆ ಕೆಳಗೆ ಹೋಗಿದ್ದು, ಅದಾದ್ಮೇಲೆ 1% ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ. ಈಗ ಮೊದಲನೆಯ ಕಾರಣ ಮಾರುಕಟ್ಟೆ ಕರೆಕ್ಷನ್ಗೆ ಇವತ್ತು ಅಪ್ಕಮಿಂಗ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಫ್ರಮ್ ಟುಮಾರೋ. TCS ಕಂಪನಿಯ ಕ್ವಾರ್ಟರ್ ರಿಸಲ್ಟ್ಸ್ ನಾಳೆ ಬರ್ತಾ ಇದೆ. ಮತ್ತೆ TCS ಮತ್ತೆ ಇನ್ಫೋಸಿಸ್ ನಿಫ್ಟಿಯಲ್ಲಿ, ಸೆನ್ಸೆಕ್ಸ್ ನಲ್ಲಿ ಒಂದು ಒಳ್ಳೆಯ ವೇಟೇಜ್ ಅನ್ನು ಹೊಂದಿರೋದ್ರಿಂದ ಅವುಗಳಲ್ಲಿ ಮೇಲೆ ಕೆಳಗೆ ಹೋದಾಗ ಮಾರುಕಟ್ಟೆ ಮೇಲೆ ಕೆಳಗೆ ಅದರಂತೆ ಹೋಗುತ್ತೆ. ಆದ್ದರಿಂದ IT ಕಂಪನಿಗಳ ಫಲಿತಾಂಶದ ಬಗ್ಗೆ ಮಾರುಕಟ್ಟೆಯಲ್ಲಿ ಒಂದಷ್ಟು ನರ್ವಸ್ನೆಸ್ ಇದೆ. ಅದರಿಂದಾಗಿ ಇವತ್ತು IT ಕಂಪನಿಗಳು ಒಂದಷ್ಟು 1-2% ಕೆಳಗೆ ಬಿದ್ದಿವೆ. ಈಗ ಎರಡನೆಯ ಕಾರಣ ಸೆಬಿ ಮೀಟಿಂಗ್ ಆನ್ ನ್ಯೂ ರೂಲ್ಸ್ ಫಾರ್ FNO. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತದಲ್ಲಿ FNO ವಾಲ್ಯೂಮ್ ಬಹಳ ಜಾಸ್ತಿ ಇದೆ. ನಮ್ಮ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ ಮತ್ತು ನಮ್ಮ ಟರ್ನ್ ಓವರಿಗೆ ಕಂಪೇರ್ ಮಾಡಿದ್ರೆ ಪ್ರಪಂಚದ ಎಲ್ಲ ದೇಶಕ್ಕಿಂತ ನಮ್ಮಲ್ಲೇ FNO ಜಾಸ್ತಿ ಅನ್ನುವಂಥದ್ದು ಹಲವಾರು ತಜ್ಞರ ಒಂದು ಅಭಿಪ್ರಾಯ. ಇಂತಹ ಸಂದರ್ಭದಲ್ಲಿ FNOವನ್ನು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಸೆಬಿಯವರು ಒಂದು ಮೀಟಿಂಗ್ ಅನ್ನು ಕರೆದಿದ್ದಾರೆ. ಮತ್ತು ರಿಟೇಲ್ ಇನ್ವೆಸ್ಟರ್ಸ್ FNO ಟ್ರೇಡಿಂಗ್ ಮಾಡಬೇಕೋ ಬೇಡವೋ ಮತ್ತೆ ಯಾವ ಲಿಮಿಟ್ ಇಡಬೇಕು ಸೆಬಿಯವರು ಒಂದಷ್ಟು ಸಂಶೋಧನೆ ಮಾಡಿ ಹೂಡಿಕೆದಾರರಿಗೆ ತಿಳಿಸ್ತಾ ಇದ್ದಾರೆ. 89% ಜನ ಅದೇನು FNOದಲ್ಲಿ ಹಾಕಿದಾರೋ ಅವರು ತಮ್ಮ ಹಣವನ್ನು ಕಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಡಿಸ್ಕ್ಲೈಮರ್ಗಳನ್ನು ಸೆಬಿಯವರು ಸತತವಾಗಿ ತಮ್ಮ ಟ್ರೇಡಿಂಗ್ ಆ್ಯಪ್ನಲ್ಲಿ ತೋರಿಸ್ತಾ ಇದ್ರು ಕೂಡ ಬಹಳ ಜನ ಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಔಟ್ ಆಫ್ ದಿ ಗ್ರೀಡ್ ಅಂಡ್ ಆಪ್ಟಿಮಿಸಮ್ ಬುಲ್ ಮಾರ್ಕೆಟ್ ಬಂದಿದೆ ಅಂತ ಶೇರ್ನಲ್ಲಿ FNOಗಳಲ್ಲಿ ಒಂದಷ್ಟು ಹಣವನ್ನು ಹಾಕಿ ಕಳ್ಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ FNOದಲ್ಲಿ ಲಾಟ್ ಸೈಜ್ ಒಂದು ಅಂದಾಜು 5 ಲಕ್ಷ ಇದೆ ಹೂಡಿಕೆದಾರರಿಗೆ. ಅದರ ಬದಲಾಗಿ ಈ ಲಾಟ್ ಸೈಜ್ ಅನ್ನ 20-30 ಲಕ್ಷ ಮಾಡಬೇಕು. ಆವಾಗ ಒಂದಷ್ಟು ರಿಟೇಲ್ ಇನ್ವೆಸ್ಟರ್ಸ್ ಡಿಸ್ಕರೇಜ್ ಆಗಿ ಮಾರುಕಟ್ಟೆಯಿಂದ ಹೊರಗೆ ಉಳಿಯುವಂತ ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನುವಂಥದ್ದು ಸೆಬಿಯವರ ಒಂದು ಚಿಂತನೆ. ಅದಲ್ಲದೆ ಸೆಬಿಯವರು ಇನ್ನೊಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ. ಅದೇನು ಅಂತಂದ್ರೆ 1 ವಾರಕ್ಕೆ 1 ಎಕ್ಸ್ಪೈರಿ ಪರ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಲಿಮಿಟಿಂಗ್ ದ ನಂಬರ್ ಆಫ್ ಸ್ಟ್ರೈಕ್ ಪ್ರೈಸಸ್ ಫಾರ್ ಆಪ್ಷನ್ಸ್ ಕಾಂಟ್ರಾಕ್ಟ್ ಟು ಕರ್ಬ್ ದ ಮ್ಯಾಸಿವ್ ರೈಸ್ ಇನ್ ಡೆರಿವೇಟಿವ್ಸ್ ವಾಲ್ಯೂಮ್. ಸೆಬಿಯವರು ಕಳೆದ ತಿಂಗಳು ಒಂದು ಹೈ ಪವರ್ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಯಾವ ರೀತಿ ಈ FNOಗಳಲ್ಲಿ ಆ ಒಂದು ಎಕ್ಸೆಸಿವ್ ಸ್ಪೆಕ್ಯುಲೇಷನ್ ಇದೆ ಅದನ್ನ ಕಮ್ಮಿ ಮಾಡಬೇಕು, ರಿಟೇಲ್ ಪಾರ್ಟಿಸಿಪೇಷನ್ ಅನ್ನು ಕಮ್ಮಿ ಮಾಡಬೇಕು, ಅದಕ್ಕೆ ಏನ್ ಮಾಡಬೇಕು ಅಂತ ಸೊಲ್ಯೂಷನ್ ಕೊಡಿ ಅಂತ. ಸೆಬಿಯವರ FNO ಬಗೆಗಿರುವಂತ ಈ ಸ್ಪೆಷಲ್ ಪ್ಯಾನಲ್ ಏನಿದೆ ಅದು 15ನೇ ತಾರೀಕು ಜುಲೈ ಮೀಟ್ ಆಗ್ತಾರೆ. ಒಂದಷ್ಟು ಸಜೆಷನ್ಸ್ ಕೊಡ್ತಾರೆ. ಮತ್ತೆ ಸೆಬಿಯವರು ಆ ಸಜೆಷನ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರಾ ಅಥವಾ ಮಾಡಿಫಿಕೇಶನ್ ಮಾಡ್ತಾರಾ, ರಿಜೆಕ್ಟ್ ಮಾಡ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ. ಆದ್ದರಿಂದ ಬಹಳಷ್ಟು ಹೂಡಿಕೆದಾರರು ಒಂದಷ್ಟು ನರ್ವಸ್ನೆಸ್ ಅಲ್ಲಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ಬೋದು, ಮಾರುಕಟ್ಟೆಯಲ್ಲಿ ಒಂದಷ್ಟು ಸ್ಪೆಕ್ಯುಲೇಷನ್ ಕಮ್ಮಿ ಆಗ್ಬೋದಾ, ಮತ್ತೆ ಮಾರುಕಟ್ಟೆಯಲ್ಲಿ ಜನ ಹೂಡುವಂತ ಹಣ ಕಮ್ಮಿ ಆಗ್ಬೋದಾ, ಇತ್ಯಾದಿ. ಈಗ ಮಾರುಕಟ್ಟೆ ಕುಸಿತಕ್ಕೆ ಮೂರನೆಯ ಕಾರಣ ಪ್ರಾಫಿಟ್ ಬುಕಿಂಗ್. 4ನೇ ತಾರೀಕು ಜೂನಿಂದ ಮಾರುಕಟ್ಟೆಯಲ್ಲಿ ಒಂದು ತರದ ಡ್ರೀಮ್ ರನ್ ನಡೀತಾ ಇದೆ. ಮತ್ತೆ 1%ಗಿಂತ ಜಾಸ್ತಿ ಕರೆಕ್ಷನ್ ಆಗೇ ಇಲ್ಲ. ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್
ಒಂದಷ್ಟು ರೂಟೀನ್ ಬುಕಿಂಗ್ ಆಫ್ ದ ಪ್ರಾಫಿಟ್ ಮಾಡಿರಬೇಕು. ಮತ್ತೆ ಪೀರಿಯಾಡಿಕ್ ಸ್ಮಾಲ್ ಕರೆಕ್ಷನ್ಸ್ ಆದರೆ ಅವಾಗ ಮುಂದಿನ ದಿನಗಳಲ್ಲಿ ದೊಡ್ಡ ಕರೆಕ್ಷನ್ ಬರದೇ ಇರಬಹುದು. ಈಗ ನಾಲ್ಕನೆಯ ಮತ್ತು ಕೊನೆಯ ಕಾರಣ ಮಾರುಕಟ್ಟೆ ಕುಸಿತಕ್ಕೆ ಬಜೆಟ್ ಡೇ ಈಸ್ ನಿಯರಿಂಗ್. ಸಾಮಾನ್ಯವಾಗಿ ಬಜೆಟ್ ಡೇ ಬಂತು ಅಂತಂದ್ರೆ ಮಾರುಕಟ್ಟೆ ಯಾವಾಗಲೂ ಸೈಡ್ ವೇಸ್ ಮೂವ್ಮೆಂಟ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಬಜೆಟ್ ಇಂದ ಸ್ಟಾಕ್ ಮಾರ್ಕೆಟಿಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ಮತ್ತೆ ಅದರಂತೆ ಮುಂದಿನ ದಿನಗಳಲ್ಲಿ ಹಣವನ್ನು ಹಾಕಬೇಕಾಗುತ್ತೆ. ಯಾರೂ ಕೂಡ ಬಜೆಟ್ ಡೇ ಬರ್ತಾ ಇದ್ದ ಹಾಗೆ ಆದಷ್ಟು ತಮ್ಮ ಷೇರುಗಳನ್ನು ಮಾರ್ಕೊಳ್ತಾರೆ. ಯಾಕಂತಂದ್ರೆ ಅವ್ರದ್ದು ಪೊಸಿಷನ್ ಅನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ತಾರೆ. ಬಜೆಟ್ ಬರ್ತಾ ಇದೆ 23ನೇ ತಾರೀಕು ಜುಲೈ. ಮತ್ತೆ ಬಜೆಟಿಗೂ ಇವತ್ತಿಗೂ ಕೇವಲ 7 ಟ್ರೇಡಿಂಗ್ ಡೇಸ್ ಬಾಕಿ ಇದೆ. ಯಾಕಂತಂದ್ರೆ 17ನೇ ತಾರೀಕು ಜುಲೈ ಮೊಹರಂನಿಂದಾಗಿ ಮಾರುಕಟ್ಟೆಗೆ ಹಾಲಿಡೇ ಇದೆ. ನಮಗೆ ಚಾಟ್ ಬಾಕ್ಸ್ ನಲ್ಲಿ ಬಹಳ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇದೀಗ ಮಾರುಕಟ್ಟೆ ಆಲ್ಮೋಸ್ಟ್ ಉತ್ತುಂಗಕ್ಕೆ ತಲುಪಿದೆ, ಕರೆಕ್ಷನ್ ಯಾವಾಗ? ತಜ್ಞರ ಅಭಿಪ್ರಾಯ ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಯಾವಾಗ ಬೇಕಾದರೂ ಆಗ್ಬೋದು. ಆದರೆ ಬೇಸ್ಡ್ ಆನ್ ದಿಸ್ ಅಂದರೆ ಮಾರುಕಟ್ಟೆ ಕೆಳಗೆ ಬೀಳುತ್ತೆ ಅನ್ನುವಂತ ಒಂದು ಯೋಚನೆಯಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹಣವನ್ನು ಹಾಕದೇ ಇರಬೇಡಿ. ಆದಷ್ಟು ಹಣವನ್ನು ಹಾಕುವಾಗ ನಿಮ್ಮ ವಿಷನ್ ಕನಿಷ್ಠ ಪಕ್ಷ 8 ವರ್ಷ ಇರಲಿ. ಮತ್ತೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಾಕಬೇಕು, ಲಂಸಮ್ ಏನಾದ್ರೂ ಹಾಕೋದಿದ್ರೆ. SIP SEP ಮಾಡುವವರಿಗೆ ಯಾವ ಮುಹೂರ್ತವೂ ಇಲ್ಲ. ಯಾವಾಗ ಬೇಕಾದ್ರೂ ಹಣವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಪ್ರತಿ ತಿಂಗಳು ಹಣವನ್ನು ಹಾಕೊಂಡು ಹೋಗಿ, ನಿಮಗೆ ಏನೂ ಯೋಚನೆ ಮಾಡುವ ಅಗತ್ಯತೆ ಇಲ್ಲ. ಮುಂದಿನ ದಿನಗಳಲ್ಲಿ ಪವರ್ ಆಫ್ ಕಾಂಪೌಂಡಿಂಗ್ ಇದಾಗಿ ನಿಮ್ಮಲ್ಲಿ ದೊಡ್ಡ ಮೊತ್ತದ ಹಣ ಸಂಗ್ರಹ ಆಗೋದ್ರಲ್ಲಿ ಯಾವ ಡೌಟು ಇಲ್ಲ. ಇದೀಗ ನಾನು ಮಾತಾಡಿದ್ದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ. ಈಗ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಬರ್ತಾ ಇದ್ದೇನೆ. ಇದೀಗ ಮಾರುಕಟ್ಟೆ ಮೇಲಕ್ಕೆ ಹೋಗಿರೋದ್ರಿಂದ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಯಾವ ಸ್ಕೋಪು ಕಾಣ್ತಾ ಇಲ್ಲ. ಆದರೆ ಮಾರುಕಟ್ಟೆಯಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇರಿ. ಅಕಸ್ಮಾತ್ ಯಾವುದಾದ್ರೂ ಒಂದು ಇಂಡಿವಿಜುವಲ್ ಸ್ಟಾಕ್ ಮೇಲಕ್ಕೆ ಹೋಗ್ತಾ ಇದೆ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಬೈ ಇಂಡಿಕೇಶನ್ ಬಂದಿದೆ ಅಂತಂದ್ರೆ ಆವಾಗ ಆ ಶೇರ್ ಅನ್ನು ಕೊಳ್ಳುವಂತ ನಿರ್ಧಾರವನ್ನು ಕೈಗೊಳ್ಳಬಹುದು. ಯಾವುದೋ ಇಂಡಿವಿಜುವಲ್ ಶೇರ್ ಅನ್ನು ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ನಾನು ಕೊಂಡಿದ್ದೇನೆ ಅಂತಂದ್ರೆ ಅದು ಏನಾದರೂ ಸೆಲ್ ಇಂಡಿಕೇಶನ್ ಬಂದ್ರೆ ತಕ್ಷಣನೇ ಅದನ್ನು ಮಾಡಿಕೊಳ್ಬೇಕಾಗುತ್ತೆ. ಆ ಸೆಲ್ ಇಂಡಿಕೇಶನ್ ಒಂದು ದಿವಸದಲ್ಲಿ ಬರ್ಬೋದು, ಒಂದು ವಾರದಲ್ಲಿ ಬರ್ಬೋದು, ಒಂದು ತಿಂಗಳಲ್ಲಿ ಬರ್ಬೋದು. ಬಹಳ ಜನ ಹೂಡಿಕೆದಾರರಿಗೆ ಮಾರುಕಟ್ಟೆಯಲ್ಲಿ ಒಂದಷ್ಟು ವಾಲಟೈಲಿಟಿ ಇದ್ದಾಗ ಬೇಸರ ಅನಿಸುತ್ತೆ. ಆದರೆ ನೀವೇನಾದರೂ ಶಾರ್ಟ್ ಟರ್ಮ್ ಅಲ್ಲಿ ಹಣ ಮಾಡಬೇಕು ಮತ್ತು ಲಾಂಗ್ ಟರ್ಮ್ ನಲ್ಲಿ ಒಳ್ಳೆಯ ರೇಟ್ ನಲ್ಲಿ ಷೇರುಗಳನ್ನು ಕೊಡಬೇಕು ಅಂತಂದ್ರೆ ಮಾರುಕಟ್ಟೆಯಲ್ಲಿ ಒಂದಷ್ಟು ವಾಲಟೈಲಿಟಿ ಇರಬೇಕು. ವಾಲಟೈಲಿಟಿ ಇರೋದ್ರಿಂದ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಎರಡೂ ಹೂಡಿಕೆದಾರರಿಗೆ ಒಂದಷ್ಟು ಅನುಕೂಲ ಆಗುತ್ತೆ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಉತ್ತರಿಸಿ. ನಿಮ್ಮ SEP SIP ಅಮೌಂಟ್ ಅನ್ನ ನಿಮ್ಮ ಸೇವಿಂಗ್ಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.